ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮಾ ಫುಡ್ಸ್. ಮಕ್ಕಳು ಮನೆಯಲ್ಲಿ ಡ್ರ್ಯಾಗನ್ ಫ್ರೂಟ್ನ ತಿಂತಾ ಇಲ್ವಾ? ಹಾಗಾದರೆ ಈ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ನ ಒಂದ್ಸಲಿ ಟ್ರೈ ಮಾಡಿ. ಡ್ರ್ಯಾಗನ್ ಫ್ರೂಟ್ಸ್ ವೆರಿ ಹೆಲ್ದಿ ಆ್ಯಂಡ್ ನ್ಯೂಟ್ರಿಷಿಯಸ್. ಇದು ಮಕ್ಕಳ ಓವರ್ ಆಲ್ ಗ್ರೋತ್ಗೆ ತುಂಬಾನೇ ಸಪೋರ್ಟ್ ಮಾಡುತ್ತೆ. ನೀವಿನ್ನೂ ಮಾ ಫುಡ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾ ಫುಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ನ ತುಂಬ ಈಸಿಯಾಗಿ ಮಾಡ್ಬೋದು. ಆ ಸ್ಟೆಪ್ಸ್ ಏನು ಅಂತ ತೋರಿಸ್ತೀನಿ ಬನ್ನಿ. ಡ್ರ್ಯಾಗನ್ ಫ್ರೂಟ್ ಓಟ್ ಮಿಲ್ಕ್ ಶೇಕ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ. ನಾವು ಮೊದಲು ಒಂದು ಕಪ್ಪಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ನೀರಲ್ಲಿ ನೆನೆಸಿಟ್ಕೊಬೇಕು. ಇದು ಒಂದು 10 to 15 ಮಿನಿಟ್ಸ್ ಚೆನ್ನಾಗಿ ನೆನಿಬೇಕು. ಇಲ್ಲಿ ನಾನು 2 ಡ್ರ್ಯಾಗನ್ ಫ್ರೂಟ್ಸ್, 3 ಬನಾನಾಸ್ನ ತಗೊಂಡಿದ್ದೀನಿ. ಯಾಕಂದ್ರೆ ನಾನು ಇದನ್ನ 4 ಪೀಪಲ್ಗೆ ಮಾಡ್ತಾ ಇದ್ದೀನಿ. ಒಂದು 1/2 ಕಪ್ ಓಟ್ಸ್ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್. ಇಲ್ಲಿ ನಾನು ವಾಲ್ನಟ್ಸ್, ರೇಸಿನ್ಸ್, ಕ್ರಾನ್ಬೆರೀಸ್ ಮತ್ತೆ ಹೇಸಲ್ ನಟ್ ಇಷ್ಟೆಲ್ಲ ತಗೊಂಡಿದ್ದೀನಿ. ನಿಮ್ಮ ಚಾಯ್ಸ್ ಆಫ್ ಡ್ರೈ ಫ್ರೂಟ್ಸ್ ನ ನೀವು ಯೂಸ್ ಮಾಡಬಹುದು. ಮತ್ತೆ ನಾನು ಶುಗರ್ನ ಅವಾಯ್ಡ್ ಮಾಡಿ ಇಲ್ಲಿ ಹನಿ ಯೂಸ್ ಮಾಡ್ತಾ ಇದ್ದೀನಿ. ಡ್ರ್ಯಾಗನ್ ಫ್ರೂಟ್ ಓಟ್ ಮಿಲ್ಕ್ ಶೇಕ್ ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ನಾವು ಮೊದಲಿಗೆ ಡ್ರ್ಯಾಗನ್ ಫ್ರೂಟ್ದು ಔಟರ್ ಕವರ್ನ ಬಿಡಿಸಿ ಈ ಥರ ಮೀಡಿಯಂ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು. ಈಗ ನಾವು ಈ 3 ಬನಾನಾಸ್ನ ಕೂಡ ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಈ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಚಾಪ್ ಮಾಡ್ಕೊಬೇಕು. ನಾವು ಖರ್ಜೂರನ ಡೈರೆಕ್ಟ್ ಆಗಿ ಮಿಕ್ಸಿಗೆ ಹಾಕೋದ್ರಿಂದ ಇದನ್ನ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆ ಎಲ್ಲ ಡ್ರೈ ಫ್ರೂಟ್ಸ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಈಗ ನಾವೊಂದು ಮಿಕ್ಸರ್ ಜಾರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಡ್ರ್ಯಾಗನ್ ಫ್ರೂಟ್ಸ್ ಮತ್ತೆ ಬನಾನಾನ ಹಾಕೊಳ್ಳೋಣ. ಇದಕ್ಕೆ ಒಂದು ಚೂರು ಹಾಲು ಹಾಕಿ ಒಂದು ಸುತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಒಂದು 1/4 ಕಪ್ ಅಥವಾ ಅರ್ಧ ಕಪ್ ಆಗುವಷ್ಟು ಓಟ್ಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವೀಟ್ನೆಸ್ಗೋಸ್ಕರ ಖರ್ಜೂರನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹನಿನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಓಟ್ಸ್ ಈಗ ಪ್ರಾಪರ್ ಆಗಿ ನುಣ್ಣಗಾಗಿದೆ. ಈಗ ಮಿಕ್ಸರ್ ಜಾರ್ನ ಮಿಕ್ಸಿಯಿಂದ ತೆಗೆದು ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನಾವು ಒಂದು ಗ್ಲಾಸಲ್ಲಿ ನಾವು ಮಾಡಿರೋಂತಹ ಡ್ರ್ಯಾಗನ್ ಫ್ರೂಟ್ ಓಟ್ ಮಿಲ್ಕ್ ಶೇಕ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಸೋಕ್ ಮಾಡಿ ಇಟ್ಕೊಂಡಿದ್ದಂತಹ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಾಪ್ ಮಾಡಿ ಇಟ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದಂತಹ ಬನಾನಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮ ಸೂಪರ್ ಟೇಸ್ಟಿ ಅಂಡ್ ಯಮ್ಮಿ ಡ್ರ್ಯಾಗನ್ ಫ್ರೂಟ್ ಓಟ್ ಮಿಲ್ಕ್ ಶೇಕ್ ಈಗ ರೆಡಿ ಆಗಿದೆ. ಈ ರೆಸಿಪಿನ ಮಾಡೋದಕ್ಕೆ ಜಸ್ಟ್ 10 ಮಿನಿಟ್ಸ್ ಮಾತ್ರನೇ ತಗೊಳ್ಳೋದು. ಈ ಡ್ರ್ಯಾಗನ್ ಫ್ರೂಟ್ ಓಟ್ ಮಿಲ್ಕ್ ಶೇಕ್ ರೆಸಿಪಿನ ನಿಮ್ಮನೆಯಲ್ಲೂ ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.